6ನೇ ತರಗತಿಯಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಅದೇ ರೀತಿಯಾಗಿ ಪದವಿ ಪೂರ್ವ ಅಂದರೆ ಡಿಗ್ರಿ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಮತ್ತು ITTಗಳಲ್ಲಿ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳು ನೀವೇನಾದ್ರೂ ಆಗಿದ್ರೆ ನಿಮಗೆ 2 ಲಕ್ಷ ತನಕ ಸ್ಕಾಲರ್ಶಿಪ್ ಸಿಗುತ್ತೆ. ಒಂದು ವೀಕ್ಷಕರೇ, ಎಲ್ಲ ಒಂದು ಬಡ ಕುಟುಂಬದ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೋಸ್ಕರ ಕಾಯ್ತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸ್ಕಾಲರ್ಶಿಪ್ ಸಿಗೋದಿಲ್ಲ ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ ಈ ಒಂದು ಸ್ಕಾಲರ್ಶಿಪ್ ಕೊಡೋದಿಲ್ಲ. ಕೆಲವು ಜನ ಕೇಳಬಹುದು, ಸರ್ ಎಲ್ಲಿಂದ ಕೊಡ್ತಾರೆ ಈ ಒಂದು ಸ್ಕಾಲರ್ಶಿಪ್ ಅಂತ. ನೋಡಿ, ಇದೇನಿದೆಯಲ್ಲ SBI ಫೌಂಡೇಶನ್ ವತಿಯಿಂದ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳು ಪ್ರಾರಂಭ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಈ ಒಂದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಅದೇ ರೀತಿಯಾಗಿ ನೀವೇನಾದರೂ ಬೇರೆ ಕೇಂದ್ರದಲ್ಲಿ ಅಂದರೆ ಆನ್ಲೈನ್ ಕೇಂದ್ರದಲ್ಲಿ ಅಪ್ಲೈ ಮಾಡಬೇಕಂದ್ರೆ ಯಾವ ಒಂದು ವೆಬ್ಸೈಟ್ ಮುಖಾಂತರವಾಗಿ ಅಪ್ಲೈ ಮಾಡಬೇಕಾಗತ್ತೆ ಡೀಟೇಲ್ಸ್ ತಿಳಿಸ್ಕೊಡ್ತೇವೆ. ಅದಕ್ಕಿಂತ ಪ್ರಮುಖವಾದದ್ದು ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ದಾಖಲಾತಿ ಬೇಕಾಗತ್ತೆ, ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಮತ್ತು ಇದಕ್ಕೆ ಏನೇನು ಅರ್ಹತೆ ಕೊಟ್ಟಿದ್ದಾರೆ ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಈ ಒಂದು ಆಶಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ SBI ಫೌಂಡೇಶನ್ ವತಿಯಿಂದ ಈ ಒಂದು ಸ್ಕಾಲರ್ಶಿಪ್ ಬಂದಿರತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೇವೆ. ಆದಷ್ಟು ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತೇವೆ. ನೋಡಿ, ಈ ಒಂದು ಸ್ಕಾಲರ್ಶಿಪ್ ಹೆಸರು ತುಂಬ ಜನ ಅಲ್ಲಿ ಆನ್ಲೈನ್ ಸೆಂಟರ್ದಲ್ಲಿ ಹೋದರೆ ಯಾವೊಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಂತ ಗೊತ್ತಿರೋದಿಲ್ಲ, ಹೆಸರೇ ಗೊತ್ತಿಲ್ಲ ಅಂದಮೇಲೆ ಯಾವೊಂದು ಸ್ಕಾಲರ್ಶಿಪ್ಗೆ ನೀವು ಅರ್ಜಿ ಸಲ್ಲಿಸ್ತಾರ ಅದನ್ನು ಹೇಳಿ ಇಲ್ಲಿ ಹೆಸರು ತಿಳಿಸ್ಕೊಡ್ತೇನೆ. ನೋಡಿ, ಇಲ್ಲಿ SBI ಫೌಂಡೇಶನ್ ಒಂದು ವೀಕ್ಷಕರೇ, ಈ ಒಂದು SBI ಫೌಂಡೇಶನ್ ಮುಖಾಂತರಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ. ನೋಡಿ, ಈ ಒಂದು ಸ್ಕಾಲರ್ಶಿಪ್ಪು ಯಾವೊಂದು ವಿದ್ಯಾರ್ಥಿಗೆ ಎಷ್ಟೆಷ್ಟು ಕೊಡ್ತಾರೆ ಆಗಲೇ ತಿಳಿಸ್ಕೊಟ್ಟಂತೆ 6ನೇ ತರಗತಿ ವಿದ್ಯಾರ್ಥಿಯಿಂದ ಅಂದರೆ 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 10ನೇ ಅಂದರೆ SSLC ಪಾಸ್ ಆದಂಥ ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ 11ನೇ ಅಂದರೆ ಈಗಾಗಲೇ PUC ಅಲ್ಲಿ 1ನೇ ಸೆಮಿಸ್ಟರ್ ಇರ್ತಿರಲ್ಲ ಅಂಥವ್ರಿಗೆ ಈ 15,000 ರೂಪಾಯಿ ಕೊಡ್ತಾರೆ. ಮತ್ತು ಕೊನೆಯದಾಗಿ ಸೆಕೆಂಡ್ PUC ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ 15,000 ರೂಪಾಯಿ ಸಿಗತ್ತೆ. ಇದು ಅಷ್ಟೇ ಅಲ್ಲ, ಪದವಿ ಪೂರ್ವ ಈ ಒಂದು ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಸ್ಕಾಲರ್ಶಿಪ್ ಸಿಗತ್ತೆ. ಇಷ್ಟಲ್ಲ ಸ್ನೇಹಿತರೆ, ಇನ್ನು ಸ್ನಾತಕೋತ್ತರ ವಿದ್ಯಾರ್ಥಿ ನೀವೇನಾದರೂ ಆಗಿದ್ರೆ ಪದವಿದವರು ಅಂದರೆ ಡಿಗ್ರಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಅವರಿಗೆ 50,000. ಇನ್ನು ಸ್ನಾತಕೋತ್ತರ ಪದವಿ ನೀವೇನಾದರೂ ಕಂಪ್ಲೀಟ್ ಆಗಿದ್ರೆ ನಿಮಗೆ 70,000 ರೂಪಾಯಿ ಸ್ಕಾಲರ್ಶಿಪ್ ಸಿಗತ್ತೆ. ಅದೇ ರೀತಿಯಾಗಿ ITTಗಳಲ್ಲಿ ನೀವೇನಾದರೂ ಪ್ರವೇಶ ಪಡೆದಿತ್ತಂದರೆ ಆ ದೊಡ್ಡ ಒಂದು ಸಂಸ್ಥೆಯಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರವೇಶ ಪಡೆದಿತ್ತಂದರೆ ಆದ ಒಂದು ಸಮಯದಲ್ಲಿ ನಿಮಗೆ 2 ಲಕ್ಷ ಸ್ಕಾಲರ್ಶಿಪ್ ಸಿಗತ್ತೆ. ಇಷ್ಟೊಂದು ಸರ್ಕಾರದಿಂದ ಕೊಡೋದಿಲ್ಲ, ಈ ಒಂದು ಕಂಪ್ನಿಯವರು ಕೊಡ್ತಿದ್ದಾರೆ. ಆದಷ್ಟು ಬೇಗ ಅಪ್ಲೈ ಮಾಡಿ ಮತ್ತು ಈ ಒಂದು ಸ್ಕಾಲರ್ಶಿಪ್ ಪಡ್ಕೋದನ್ನು ಮರೆಯೋಕೆ ಹೋಗಬೇಡಿ. ತುಂಬ ಜನ ಬಡ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ಈ ಒಂದು ಸ್ಕಾಲರ್ಶಿಪ್. ತುಂಬ ಜನ ನಿರ್ಲಕ್ಷ್ಯ ಮಾಡ್ತಾರೆ, ಆ ರೀತಿ ಮಾಡೋಕೆ ಹೋಗಬೇಡಿ. ಯಾಕಂದರೆ 1 ರೂಪಾಯಿನ ಯಾರೋ ಕೊಡೋದಿಲ್ಲ ಅಂದಮೇಲೆ ಇಷ್ಟು ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ, ಏನಾದರೂ ನಿಮಗೆ ಉಪಯೋಗ ಆಗಲಿ ಅಂತೇಳಿ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಹೊರತು ಅವ್ರು ಮತ್ತೊಂದು ಇದೇ ಆದಂಥ ಉದ್ದೇಶ ಯಾವುದೇ ರೀತಿಯಾಗಿ ಇರೋದಿಲ್ಲ. ನೋಡಿ, ಇದಕ್ಕೆ ಈಗಾಗಲೇ ನಿಮಗೆ ಎಷ್ಟು ಕೊಡ್ತಾರಂತ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಈ ಒಂದು ಸ್ಕಾಲರ್ಶಿಪ್ ಹೆಸರು ಆಗಲೇ ತಿಳಿಸ್ಕೊಟ್ಟಂತೆ SBI ಫೌಂಡೇಶನ್ ಆಶಾ ವಿದ್ಯಾರ್ಥಿ ಕಾರ್ಯಕ್ರಮ 2024 ಪ್ರಶಸ್ತಿ ವಿವರ ಆಗಿರತ್ತೆ. ಇದು ಪ್ರಶಸ್ತಿ ಮುಖಾಂತರ ನಮಗೆ ಕೊಡ್ತಿದ್ದಾರೆ. ಹೈಯೆಸ್ಟ್ ಯಾರ್ದು ಪರ್ಸೆಂಟೇಜ್ ಆಗಿರತ್ತಲ್ಲ ಯಾವೊಂದು ವಿದ್ಯಾರ್ಥಿಗಳದು ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು SBI ಫೌಂಡೇಶನ್ ಸ್ಕಾಲರ್ಶಿಪ್ ಕೊಡ್ತಾರೆ. ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಲ್ಲಿ ನೋಡಿ ಸ್ನೇಹಿತರೆ, ಪ್ರಾರಂಭ ದಿನಾಂಕ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಅಕ್ಟೋಬರ್ 1, 2024 ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು 31ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿದ್ರೆ ತುಂಬ ಒಳ್ಳೆಯದು. ಮತ್ತು ಡೇಟ್ ಕೂಡ ವಿಸ್ತರಣೆ ಮಾಡ್ಬೋದು. ವಿಸ್ತರಣೆ ಮಾಡ್ತಂದ್ರೆ ಸೆಪ್ಟೆಂಬರು 15ನೇ ತಾರೀಕು ತನಕ ನಿಮಗೆ ಟೈಮ್ ಇರತ್ತೆ. ಅದಾದಮೇಲೆ 20ನೇ ತಾರೀಕು ತನಕ ಇರ್ಬೋದು. ಮತ್ತೇನಾದರೂ ವಿಸ್ತರಣೆ ಆತಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರದ್ದು ಸಂಪೂರ್ಣ ಮಾಹಿತಿ ಡೇಟನ್ನು ಮೆನ್ಷನ್ ಮಾಡಿರ್ತೇವೆ, ನೋಡ್ಕೊಳ್ಳಿ. ಆದಷ್ಟು ಮತ್ತೊಂದು ಸಲಿಯಾಗಿ ಇನ್ನು ಇದಕ್ಕೆ ಅರ್ಜಿದಾರರಿಗೆ ಅರ್ಹತೆ ಏನಾಗಿರಬೇಕು, ಈಗ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದಾರ ಮತ್ತು ಯಾವೊಂದು ಸಂಸ್ಥೆಯಿಂದ ಕೊಡ್ತಾರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದಾರೆ. ಈಗ ಯಾವೊಂದು ಅರ್ಹತೆ ಇದಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಅರ್ಹತೆ ಕೊಟ್ಟಿರ್ತಾರೆ. ಈಗ ಯಾವುದೇ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಹೇಗೆ ಅರ್ಹತೆ ಕೊಟ್ಟಿರ್ತಾರಲ್ಲ ಅದೇ ರೀತಿಯಾಗಿ ಇದಕ್ಕೂ ಅರ್ಹತೆ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ನೀವು ಭಾರತದ ಪ್ರಜೆ ಆಗಿರಬೇಕು. ಒಂದು ವೀಕ್ಷಕರೇ, ಇದು ಎಲ್ಲ ಒಂದು ವಿದ್ಯಾರ್ಥಿಗೆ ಕೊಡೋದ್ರಿಂದ ಅಂದರೆ ಕರ್ನಾಟಕದಲ್ಲಿ ಕೊಡ್ತಾರೆ ಮತ್ತು ಬೇರೆ ರಾಜ್ಯದಲ್ಲಿ ಕೊಡ್ತಾರೆ. ಎಲ್ಲ ಒಂದು ವರ್ಗದವರು ಮತ್ತು ಎಲ್ಲ ಒಂದು ವಿದ್ಯಾರ್ಥಿ ಕೊಡೋದ್ರಿಂದ ಅಂಥವ್ರಿಗೆ ಈ ಒಂದು ಭಾರತದ ಪ್ರಜೆ ಆಗಿರಬೇಕು. ಇನ್ನು 2ನೇ ಕಂಡೀಷನು 6ರಿಂದ 12ನೇ ತರಗತಿ ಮತ್ತು ಪದವಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗತ್ತೆ. ಮತ್ತು ಸ್ನಾತಕೋತ್ತರ ಪದವಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಸಿಗತ್ತೆ. ಇನ್ನು ಅದೇ ರೀತಿಯಾಗಿ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಅಂದರೆ ಈಗ ಸೆಕೆಂಡ್ PUC ಪಾಸ್ ಆಗಿದ್ರೆ ಅಂತ ಅನ್ಕೊಳ್ಳಿ, ಆ ಹಿಂದೆಂದು ಅಂದರೆ 11ನೇತೆಯಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿರ್ಬೇಕಂದ್ರೆ
75% ತೆಗೆದುಕೊಂಡು ಪಾಸ್ ಆಗಿರ್ತಾರಲ್ಲ. ಈಗ ಉದಾಹರಣೆಗೆ ನಿಮಗೆ SSLCಯಲ್ಲಿ ಈಗ ಓದ್ತಾ ಇರಿದ್ರೆ ನೀವು 9ನೇ ತರಗತಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅದರ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಒಂದು ವೀಕ್ಷಕರು ಈ ರೀತಿ ನಮಗೆ ಸ್ಕಾಲರ್ಶಿಪ್ ಸಿಗತ್ತೆ. ಈ ಪದವಿಯಲ್ಲಿ ಎಷ್ಟು 75% ಆಗಿರಬೇಕು, SSLCಯಲ್ಲಿ 75% ಆಗಿರಬೇಕು. ಅದೇ ರೀತಿಯಾಗಿ ಇಲ್ಲಿ PUCಯಲ್ಲಿ ಕೂಡ 75% ಆಗಿರಬೇಕಾಗತ್ತೆ. ಅಂತ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗತ್ತೆ. ಇನ್ನು ಮೀಸಲಾತಿ ನೋಡಿ, ಯಾವ ಒಂದು ವಿದ್ಯಾರ್ಥಿಗಳಿಗೆ ಮೀಸಲಾತಿ ಇರತ್ತಂದ್ರೆ 50% ಮೀಸಲಾತಿ ಮಹಿಳಾ ಅಭ್ಯರ್ಥಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದವರು ಮತ್ತು SC/ST ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ. SC/ST ವರ್ಗದವರು ಯಾರು ಕೂಡ ಮಿಸ್ ಮಾಡ್ಕೋಕೆ ಹೋಗ್ಬೇಡಿ. ತುಂಬ ಜನ ಸ್ಕಾಲರ್ಶಿಪ್ ಪ್ರೈಸ್ ಮನಿಗೋಸ್ಕರ ಕಾಯ್ತಾ ಇರ್ತಾರೆ. ಆ ಒಂದು ಪ್ರೈಸ್ ಮನಿ ಬರತ್ತೆ, ಆದರೆ ಅದಕ್ಕೂ ನೀವು ಅರ್ಜಿ ಸಲ್ಲಿಸಿದ್ರೆ ಇದು ಕೂಡ ಅರ್ಜಿ ಸಲ್ಲಿಸಬಹುದು. ಇನ್ನು ಕೆಲವೊಂದು ವಿದ್ಯಾರ್ಥಿಗೆ ಡೌಟ್ ಇರತ್ತೆ, ಸರ್ ಈಗಾಗಲೇ ನಾವು ಮೊದಲು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದ್ವಿ, ಯಾವುದೇ ಆಗಲಿ ಈಗಾಗಲೇ ಅರ್ಜಿ ಸಲ್ಲಿಸಿದ್ವಿ, ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬಹುದು ಅಂತ ಕೇಳ್ತಾರೆ. ಹಾಂ, ಅರ್ಜಿ ಸಲ್ಲಿಸಬಹುದು, ಯಾವುದೇ ರೀತಿ ಟೆನ್ಷನ್ ಇರೋದಲ್ಲ. ಇನ್ನು ಇದಕ್ಕೆ ಬೇಕಾಗುವ ದಾಖಲಾತಿಗಳು ಈಗ ಅರ್ಹತೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ. ಈಗ ಡಾಕ್ಯುಮೆಂಟ್ಸ್ಗಳು ನೋಡಿ, ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಬೇಕಾಗುವ ದಾಖಲಾತಿ ಹಿಂದಿನ ಶೈಕ್ಷಣಿಕ ವರ್ಷದ ಒಂದು ಅಂಕಪಟ್ಟಿ ಬೇಕಾಗತ್ತೆ. ಅಂದರೆ ಈಗಾಗಲೇ ತಿಳಿಸ್ಕೊಟ್ಟಂತೆ SSLC ಮೇಲೆ ಅರ್ಜಿ ಸಲ್ಲಿಸ್ತಾ ಇದ್ರೆ ಇಲ್ಲಿ 9ನೇ ತರಗತಿಯದು ಒಂದು ಶೈಕ್ಷಣಿಕ ಅಂಕಪಟ್ಟಿ ಬೇಕಾಗತ್ತೆ. ಈಗಾಗಲೇ ನೀವು PUC ಫಸ್ಟ್ ಸೆಮ್ದಲ್ಲಿ ಅಡ್ಮಿಷನ್ ಮಾಡಿರ ಅಂತ ಅನ್ಕೊಳ್ಳಿ. ಈಗ SSLC ಮೇಲೆ ಅರ್ಜಿ ಸಲ್ಲಿಸ್ತಾ ಇರ್ತಾರೆ. ಆ ಒಂದು SSLCದು ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ ಹಿಂದಿನ ವರ್ಷದ್ದು. ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಸರ್ಕಾರದ ನೀಡಿದಂಥ ಗುರುತಿನ ಪುರಾವೆ, ಇದು ಯಾರಿಗೆ ಅಂದರೆ ಎಲ್ಲರಿಗೆ ಹತ್ತತ್ತೆ. ಇದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗತ್ತೆ. ಇನ್ನು ಪ್ರಸ್ತುತ ವರ್ಷದ ಒಂದು ಶುಲ್ಕ ರಸೀದಿ ಬೇಕಾಗತ್ತೆ. ಏನು ಕಾಲೇಜಿಗೆ ಅಡ್ಮಿಷನ್ ಮಾಡಿರ್ತಾರೆ ಅಥವಾ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡಿರ್ತಾರಲ್ಲ, ಅಲ್ಲಿ ಒಂದು ಕೊಟ್ಟಂಥ ಒಂದು ರಸೀದಿ ಬೇಕಾಗತ್ತೆ. ಅಂದರೆ ಅದರದ್ದು ಫೀ ಬೇಕಾಗತ್ತೆ, ಫೀ ಲೆಟರು. ಇನ್ನು ನಿಮ್ಮ ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ, ಬನ್ಫೈಡ್ ಅಂತ ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ. ನಾನು ಅರ್ಜಿದಾರರ ಮತ್ತು ಪೋಷಕರ ಬ್ಯಾಂಕ್ ಖಾತೆ ಸಂಖ್ಯೆ ಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಥಿ ಕೊಟ್ಟರೆ ನಡೀತೆ ಮತ್ತು ಇಬ್ಬರದು ಕೂಡ ಇಲ್ಲಿ ಕೇಳಿದ್ದಾರೆ. ಇನ್ನು ಆದಾಯ ಪುರಾವೆ ಬೇಕಾಗತ್ತೆ. ಅದೇ ರೀತಿಯಾಗಿ ಅರ್ಜಿದಾರರ ಭಾವಚಿತ್ರ, ಅಂದರೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಫೋಟೋ ಕಾಪಿಗಳು ಬೇಕಾಗತ್ತೆ. ಇನ್ನು ಜಾತಿ ಪ್ರಮಾಣ ಪತ್ರ ನಿಮ್ಮ ಒಂದು ಕಾಸ್ಟ್ ಮೇಲೆ ಕೊಡೋದ್ರಿಂದ ಇದು ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ. OBC ಅವರು ಅರ್ಜಿ ಸಲ್ಲಿಸಿ ಆದರೆ ನಿಮಗೆ ಸೆಲೆಕ್ಟ್ ಆದರೂ ಆಯ್ತು, ಇಲ್ಲಾಂದ್ರೆ ಇದು ಯಾರಿಗೆ ಹೆಚ್ಚಿಗೆ ಆದ್ಯತೆ ಕೊಡ್ತಾರೆ ಅಂದರೆ SC/ST ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಆಗಲೇ ತಿಳಿಸ್ಕೊಟ್ಟಂಥದ್ದು SBI ಫೌಂಡೇಶನ್ ವತಿಯಿಂದ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಮತ್ತು ಅರ್ಜಿ ಸಲ್ಲಿಸಬೇಕಂದ್ರೆ ತುಂಬ ಜನ ಲಿಂಕ್ ಕೇಳ್ತಾರೆ. ಈ ಒಂದು ವಿಡಿಯೋದ ಇಲ್ಲಿ ಕೊಟ್ಟಿರ್ತೀವಿ ಅಥವಾ ಇಲ್ಲಿ ಸೈಡ್ಗಳು ಕೊಟ್ಟಿರ್ತೇವೆ. ಈ ಒಂದು ಲಿಂಕ್ ಮೇಲೆ ನಿಮ್ಮ ಒಂದು ಕ್ರೋಮ್ನಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಈ ಒಂದು ಲಿಂಕನ್ನು ಸರ್ಚ್ ಮಾಡಿದ್ಮೇಲೆ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತೆ, ಆಗ ನೀವು ಅಪ್ಲೈ ಮಾಡ್ಕೋಬೋದು. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದೇ ರೀತಿ ನಿಮಗೆ ಎದ್ರದ್ದು ಡೌಟ್ ಇತ್ತಂದರೆ ಅಂದರೆ SSB ಸ್ಕಾಲರ್ಶಿಪ್ ಆಗಬಹುದು ಅಥವಾ ಯಾವುದೇ ಒಂದು ಸ್ಕೀಮ್ ಮುಖಾಂತರ ಆಗ್ಬೋದು, ಏನೇ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇವೆ.